ಉತ್ತರದಲ್ಲಿ ಸುಮಾರು 33 ಲಕ್ಷ ಮತ ಬಾಂಧವರಿದ್ದಾರೆ. ಅದರಲ್ಲಿ ಯಾರಾದರೂ ನೊಂದು ಬೆಂದು BJPಗೆ ತಮ್ಮ ತನುಮನ ತ್ಯಾಗ ಮಾಡಿದವ್ರಿಗೆ ಗುರುತಿಸಿ ಟಿಕೆಟ್ ಕೊಡ್ತಾನೆ. ಶೋಭಾ ಕರಂದ್ಲಾಜೆ ಅಂತ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅವರು 2008ರಲ್ಲಿ ಯಶವಂತಪುರದಲ್ಲಿ ನಿಂತುಕೊಂಡು ತಿರ್ಗಾ 2013ರಲ್ಲಿ BJP ಪಕ್ಷವನ್ನು ಬಿಟ್ಟು KJPಗೆ ಹೋಗಿ 2000 ರಾಜಾಜಿನಗರದಲ್ಲಿ ನಿಂತ್ಕೊಂಡು KJPಯಿಂದ ಸೋತು ಸುಣ್ಣವಾಗಿ ಯಶವಂತಪುರಕ್ಕೂ ಅನ್ಯಾಯ ಮಾಡಿದ್ರು. ಅಲ್ಲಿ ಮತ ಬಾಂಧವರು ನಂಬಿ ಕಾರ್ಯಕರ್ತರು ಇನ್ನೊಬ್ಬರನ್ನು ವಿರೋಧ ಮಾಡ್ಕೊಂಡು ಅಲ್ಲಿ ಜೀವನ ಮಾಡೋಕ್ಕಾಗಲ್ಲ ಅಂಥವರು ಈ 2 ಕ್ಷೇತ್ರಗಳನ್ನ ಪಲಾಯನ ಮಾಡಿ ಚಿಕ್ಕಮಗಳೂರಿಗೆ 2013ಕ್ಕೆ ಹೋದಾಗ ಅಲ್ಲಿ 14ಕ್ಕೆ ಅಲ್ಲಿ ಚುನಾವಣೆ ನಿಂತ್ಕೊಂಡ್ರು. ಅಲ್ಲಿ ಗೆದ್ದು ಮತ್ತೆ 2019ರಲ್ಲಿ ಮತ್ತೆ ಗೆದ್ದು ಕೃಷಿ ಸಚಿವ ಆಗಿದ್ದಾರೆ. ಇವರಿಗೆ ಶೋಭಾ ಕರಂದ್ಲಾಜೆ ಅವರಿಗೆ ದೊಡ್ಡ ಲೀಡರ್ ಅಂತ ಕೊಟ್ರ, ಇಲ್ಲ ಒಕ್ಕಲಿಗರ ಗೌಡರು ಅಂತ ಟಿಕೆಟ್ ಕೊಟ್ರ, ಇಲ್ಲ ಯಡಿಯೂರಪ್ಪನವರು ಆಪ್ತರು ಅಂತ ಟಿಕೆಟ್ ಕೊಟ್ರ? ಇವೇನ ಮಾನದಂಡನೆ? ನೀವೇ ಹೇಳಿ. ಏಕೆಂದರೆ ಹಂಗೆ ಕೊಟ್ಟರೆ ಕಾರ್ಯಕರ್ತರಿಗೆ ಹೋಗಬೇಕು. ಕೊನೆ ತಳಮಟ್ಟದ ಕಾರ್ಯಕರ್ತನ ಗುರುತಿಸಿ ನಾವು ಟಿಕೆಟ್ ಕೊಡ್ತೀವಿ ಅಂತ ಹೇಳಿದವರು ಇವ್ರಿಗೆ ಸೋತವ್ರಿಗೆ ಟಿಕೆಟ್ ಕೊಟ್ಟರೆ ಆ ಕ್ಷೇತ್ರ ಅಭಿವೃದ್ಧಿ ಎಲ್ಲಾಗುತ್ತೆ? ಈ ನಾಡಿ ಟ್ರಾಫಿಕ್ಕು, ಕುಡಿಯಲಿಕ್ಕೆ ನೀರಿಲ್ಲ, ರೋಡ್ಗಳು ಸರಿ ಇಲ್ಲ. ಇವರು ಒಂದು ಕ್ಷೇತ್ರದಲ್ಲಿ ಸೀಮಿತವಾಗಿಲ್ಲ, ಪಲಾಯನ. ಅಲ್ಲಿ ಗೋಬ್ಯಾಕ್ ಅಂತ ಚಿಕ್ಕಮಗಳೂರಿಂದ ಹೊರಗಡೆ ಬರುಗಂಟ ಗೇಟ್ ಗಂಟೆ ಬಂದು ಇವ್ರನ್ನ ಓಡಿಸ್ಕೊಂಡು ಬಂದಿದ್ದಾರೆ. ಅಲ್ಲಿನ BJP ಸಕ್ರಿಯ ಕಾರ್ಯಕರ್ತರು, ನೊಂದ ಕಾರ್ಯಕರ್ತರೆಲ್ಲ ನನಗೆ ಬೆಂಬಲ ಸೂಚಿಸಿದ್ದಾರೆ. ನೀನೇ ನಿಜವಾದ BJP ಅಭ್ಯರ್ಥಿ ಅಂತ ಹೇಳಿದ್ರೆ ಎಷ್ಟೋ ಜನ ಇದ್ದಾರೆ. ಚಿನ್ನ ಒಂದಿಲ್ಲ, ಆದರೆ ನಾನು ನನ್ನ ದೇಹ ಎಲ್ಲ BJPಲೇ ಇದೆ. ಮೋದಿ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿ ಆಗಬೇಕು ಅಂತಂತಾರೆ. ಆದರೆ ಎಲ್ಲಿ ಸ್ವಾಮಿ ಸ್ವಚ್ಛ ಭಾರತ, ಸ್ವಚ್ಛ ಪಕ್ಷ ಅಂತ ಹೇಳ್ತಾರಲ್ಲ, ಎಲ್ಲಿ? ಆಮೇಲೆ ಅವ್ರ ಮೇಲೆ ED ಕೇಸ್ ಇದೆ, FIR ಆಗಿದೆ. ಅವ್ರ ಮೇಲೆ ತನಿಖೆ ಇದ್ದಾಗ ಇವರು ಟಿಕೆಟ್ ಹೆಂಗೆ ಕೊಟ್ಟರು? ನೀವೇ ಹೇಳಿ. ಇಂಥದ್ದೆಲ್ಲ ನೀವು ಮಾಧ್ಯಮ ಮಿತ್ರರು ದಯವಿಟ್ಟು ಗಮನಿಸಬೇಕು. ಯಾಕಂದರೆ ಒಳ್ಳೆಯವ್ರಿಗೆ ಒಳ್ಳೆ ಕಾಲ ಬಂದೇ ಬರುತ್ತೆ. ಒಳ್ಳೆದವ್ರಿಗೆ ಹಾಲು ನೈವೇದ್ಯ, ಚೆಂಡಿದ್ದವ್ರಿಗೆ ರಕ್ತ ಮಾಂಸ ನೈವೇದ್ಯ ಅಂತಂದರೆ. ನಿನಗಾಗಿ ನೇಸರನು ಪಡುವಣಿದ ಮೂಡುವೆನೋ, ಶಕ್ತಿರ ಗೆಲ್ ಅಥವಾ ಹೊಂದಿಕೊಳ್ಳುವಂಥ ಒಂದು ಉವಾಚ ಇದೆ. ಜಯದೇವ ಜಗದ್ಗುರುಗಳು ಹೇಳಿದರೆ ಈ ಮಾತಾ. ಹಾಗೆ ಸೂರ್ಯ ಎಲ್ಲಿ ಹುಡ್ತಾನೆ ಅಲ್ಲೇ ಹುಟ್ಟೋದು, ಅದನ್ನ ಬೇರೆ ಕಡೆ ತಪ್ಪಿಸೋಕ್ಕಾಗಲ್ಲ. ಅದಕ್ಕೆ ನೀನು ಬಲಶಾಲಿ ಅದನ್ನ ಚೇಂಜ್ ಮಾಡು, ಇಲ್ಲಾಂದರೆ ನೀನು ಹೊಂದ್ಕೋಬೇಕು ಅಂತ ಒಂದು ಗಾದೆ ಇದೆ. ಅದಕ್ಕೋಸ್ಕರ ನಾನು ಸಕ್ರಿಯವಾಗಿ ದುಡಿದು ಅನ್ಯಾಯ ನಾವು ಮಾಡಿದ್ದಾರೆ. ಅದಕ್ಕೆ ನಾನು ಬಂಡಾಯ ಅಭ್ಯರ್ಥಿಗೆ ಸ್ಪರ್ಧೆ ಮಾಡಿದ್ದೀನಿ. ಮತ್ತೊಂದು ವಿಷಯ, ಹಳ್ಳಿ ಭಾಷೆಯಲ್ಲಿ ನೀರಿಲ್ಲ, ಚರಂಡಿ ಗಲೀಜಿದೆ, ಕ್ಲೀನ್ ಇಲ್ಲ, ನೋಡಕ್ಕೆ ಬರ್ತಾರಾ? ಓಲಿ ಡೆಲ್ಲಿಲಿ ಹೋಗ್ಬಿಟ್ಟು ಪ್ರಧಾನಮಂತ್ರಿ ಹತ್ರ ನಿಂತ್ಕೊಂಡು ಮಾತಾಡುವ ಗುಂಡಿಗೆ ಇದೆ ಇವರು 25 ಜನ ಸಂಸದರಿಗೆ. ನಾನು ಕೇಳ್ತೀನಿ ಮಾಧ್ಯಮದ ಮುಂದೆ, ನಮ್ಮಂಥ ಛಲ ಇದೆ, ಏನಾದರೂ ಮಾಡು ಇಲ್ಲ ಮಡಿ ಅಂತ ಕೇಳಬೇಕು. ಅಂಥದ್ದನ್ನ ನೀವು ಇದು ಮಾಡಬೇಕು. ಸುಮ್ಮನೆ ಯಾರು ಹೇಳ್ತಾರೆ, ಕೆಲವು ದೊಡ್ಡ ದೊಡ್ಡ ಮಾಧ್ಯಮ ಮಿತ್ರರು, ದೊಡ್ಡ ದೊಡ್ಡ ಚಾನಲ್ ಇದ್ದಾವೆ, ಕೆಲವರು ಇಂಥವ್ರನ್ನ ಬೆಳೆಸ್ಬೇಕು ನೀವು. ಈಗ ಮಾಧ್ಯಮ ಏನು ನಮ್ಮ ಇಡೀ ದೇಶಕ್ಕೆ ಒಂದು ಹೆಸರುವಾಸಿ ಮಾಧ್ಯಮ ಅಂದರೆ. ಮಾಧ್ಯಮ ತುಂಬ ಗೌರವ. ಸುಪ್ರೀಂ ಕೋರ್ಟ್ ಹೆಂಗಿದೆ ಹಂಗೆ ಮಾಧ್ಯಮದವರು. ಎಂಥ ಜಡ್ಜ್ ಆಗಲಿ ಎಂಥರಾಗಲಿ ನಿಮ್ಮ ಮಾಧ್ಯಮದವರು ಏನು ಬೇಕಾದ್ರೂ ಮಾಡ್ಬೋದು. ಹರಿತವಾದ ಖಡ್ಗಕ್ಕಿಂತ ಒಂದು ಮನಚಾದ ಲೇಖನಿಯ ಮೇಲೆ ಅಂತ ಹೇಳ್ತಾರೆ, ಆ ಥರ ನಿಮ್ಮಲ್ಲಿದೆ. ಅದೆಲ್ಲ ಚೇಂಜ್ ಮಾಡೋದು. ಮತ್ತು ಬೆಂಗಳೂರು ಗ್ರಾಮಾಂತರ ಅಡ್ಜಸ್ಟ್ಮೆಂಟ್ ರಾಜಕಾರಣ, ಅಲ್ಲಿ ಇವರು ಶೋಭಾ ಕರಂದ್ಲಾಜೆಗೆ ನಾವು ಇಲ್ಲಿ ಇವ್ರು ಗೆಲ್ಲಿ ಅಂತ ಅಲ್ಲಿ ಅಪ್ಪ ಮಕ್ಕಳಾಗಲಿ ಕನಕಪುರಕ್ಕೆ ಹೋಗಿ ಇವರು ಇನ್ನೂ ಒಂದು ಪ್ರಚಾರ ಮಾಡಿದಾರ. ಯಡಿಯೂರಪ್ಪ ಆಗಲಿ ವಿಜೇಂದ್ರ ಆಗಲಿ ಯೋಚನೆ ಮಾಡಿ. ಅದೇ ರೀತಿ MLA ಚುನಾವಣೆಯಲ್ಲಿ ನಾಗರಾಜ್ ಗೌಡ ಅಂತ ಒಬ್ಬ ಕಾಂಗ್ರೆಸ್ಸಲ್ಲಿ ಇದ್ದವನು, ಅವನಿಗೆ ಟಿಕೆಟ್ ಕೊಡ್ತಾನೆ ತಪ್ಪಿಸಿ ಗೋಣಿ ಮಾತೇಸಿ ಕೊಟ್ಟರು. ಅವನು 14,000 ತಗೊಂಡ. ಈ ಪಕ್ಷೇತರ ಅಭ್ಯರ್ಥಿ 75,000 ತಗೊಂಡ. ಅದು ಅಡ್ಜಸ್ಟ್ಮೆಂಟು. ಮೈಸೂರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ನಿಂತ್ಕೊಳ್ತಿತ್ತು. ಪ್ರತಾಪ್ ಸಿಂಹನ ಸ್ಟಾರ್ಟಿಂಗು, ಪ್ರತಾಪ್ ಸಿಂಹ ಆಗಲಿ, CT ರವಿ ಆಗಲಿ, ಆಮೇಲೆ ಸದಾನಂದ ಗೌಡರಾಗಲಿ, ಇವರೆಲ್ಲ ಒಕ್ಕಲಿಗಲ್ವಾ, ಒಕ್ಕಲಿಗರಿರ್ತಾನೆ. ಅವರೆಲ್ಲ ಕೆಲಸ ಮಾಡಿಲ್ವಾ? ಫೈರ್ ಬ್ರ್ಯಾಂಡ್ಗಳು. ಪ್ರತಾಪ್ ಸಿಂಹ ಕೆಲಸ ಮಾಡಿಲ್ವಾ? ಎಲ್ಲ ಮಾಡೋರು. ಅಂಥವ್ರನ್ನ ಏನು ಸರಿ ಇಲ್ಲ, ಇವ್ರ ಆಟಿಟ್ಯೂಡ್ ಸರಿ ಇಲ್ಲ, ಇವ್ರು ಕೆಲಸ ಮಾಡಲ್ಲ ಅಂತ ಅಂದ್ಕೊಂಡು ಬಿಂಬಿಸ್ಕೊಂಡು 1 ವರ್ಷದಿಂದನೇ ನಡೆದಿದೆ ಒಳಗಡೆ ಪ್ರತಾಪ್ ಸಿಂಹ ಟಿಕೆಟ್ ಕ್ಯಾನ್ಸಲ್ ಮಾಡಿ. ಅದಕ್ಕೋಸ್ಕರ ಬೆಂಗಳೂರಲ್ಲಿ ಇದು ತುಮಕೂರಲ್ಲಿ ಸೋಮಣ್ಣ, ಮೈಸೂರಲ್ಲಿ ಮತ್ತು ಯದುವೀರು ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಹೈಕಮಾಂಡ್ ಟಿಕೆಟ್ ಕೊಡೋದು. ಇನ್ನು ಮಿಕ್ಕವೆಲ್ಲ ಇವರು ಒಳ ಹೊಡೆತ ಯಾಕಿಲ್ಲ ಅಂತ. ಯಾಕಿಲ್ಲ ಇದನ್ನು ಯೋಚನೆ ಮಾಡ್ಬೇಕು ನೀವು, ಒಳ ಹೊಡೆತ ಯಾಕಿಲ್ಲ ಅಂತ. ಆಮೇಲೆ ಚಿತ್ರದುರ್ಗ ಗೋವಿಂದ ಕಾರಜೋಳ ಅವರು ಲೋಕೋಪಯೋಗಿ ಸಚಿವ ಮತ್ತು ಇಂಧನ ಸಚಿವ ಆಗಿದ್ದರು. ಎಲ್ಲಿ ಗೆದ್ದರು ಯೋಚನೆ ಮಾಡಿಸಿವೆ?